ಆಹ್ವಾನ ಕೊಟ್ಟಿದ್ರೋ ಕೊಟ್ಟಿರಲಿಲ್ಲವೋ ಅದು ಒಂದು ಕಡೆಯ ಚರ್ಚೆ ಡೆಫಿನೆಟ್ಲಿ ಆಗಬೇಕಾದದ್ದು. ಕಾಲ ಹೆಂಗಿದೆ ಅಂದರೆ ಇನ್ವಿಟೇಷನ್ ಕೊಡದೆ ಹೋದರೆ ಸ್ವಂತ ಅಣ್ಣತಮ್ಮರ ಮಕ್ಕಳ ಮದುವೆಗೆ ಹೋಗೋದಿಲ್ಲ ರೀ. ಕರೆದಿಲ್ಲ ಅಂತ, ಕರೆದಿಲ್ಲ, ಮನೆಗೆ ಬಂದು ಕರೆದಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬಿಟ್ರೆ ಮದುವೆಗೆ ಹೋಗ್ಬಿಡ್ಬೇಕಾ? ಹತ್ತಿರದ ಸಂಬಂಧಿಕರ, ರಕ್ತ ಸಂಬಂಧಿಕರು ಮದುವೆಗೆ ಹೋಗೋದಿಲ್ಲ ಜನ. ಫಿಲಮ್ ಫೆಸ್ಟಿವಲ್ಲು ಅಂತ ಮಾಡ್ತಿರುವಾಗ ಆಹ್ವಾನವನ್ನೇ ಕೊಡದೆ ಬರಬೇಕು ಸ್ಟಾರ್ ನಟರು ಅಂತ ನಿರೀಕ್ಷಿಸುವುದು ತಪ್ಪಾಗತ್ತೆ. ನಿರೀಕ್ಷಿಸುವುದು ತಪ್ಪು. ಅವ್ರು ಬಂದಿಲ್ಲಪ್ಪ ಹಾಗಂತ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದು ಸರಿನಾ? ನೋ. ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತಿನಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಂಥವ್ರಿಗೆ ಅದು ಏನೇನು ಅನಿವಾರ್ಯತೆಗಳಿದೆಯೋ ಅವರವ್ರ ಅನಿವಾರ್ಯತೆಗಳಿಗೆ ಅವರವ್ರು ಹೇಳ್ತಾ ಇದ್ದಾರೆ. ಬಟ್ ಯಾವ ಕ್ಷೇತ್ರದವರು ಕೂಡ, ಯಾವ ಕ್ಷೇತ್ರದವರು, ಸಿನಿಮಾದವರಿಂದ ಹಿಡಿದು ಅಸಂಘಟಿತ ಕಾರ್ಮಿಕರ ವಲಯದ ತನಕ ಯಾರೂ ಕೂಡ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಕೇಳಿಸ್ಕೋಬಾರ್ದು. ಸ್ವಾಭಿಮಾನ ಅನ್ನೋದೊಂದಿರುತ್ತೆ. ಈಗ ಮೀಡಿಯಾದ ಬಗ್ಗೆ ಅಪ್ಪ ಯಾವುದೋ ಒಬ್ಬ ನಟ ಹಿಂಗೆ ಮಾತಾಡ್ಬಿಟ್ಟ, 1 ವರ್ಷ ನಾವು ಬ್ಯಾನ್ ಮಾಡಿದ್ದು, ನಾವು ತೋರಿಸೋದಿಲ್ಲ ನಿಮ್ಮನ್ನು. ಯಾಕೆ? ಮೀಡಿಯಾದವರು ಅಂತ ಮಾತಾಡಿದಾಗ ನಮ್ಮ ಕ್ಷೇತ್ರ ರೀ ಅದು, ನಮಗೆ ಅನ್ನ ಕೊಡ್ತಾ ಇರುವ ಕ್ಷೇತ್ರ, ನಾವು ಗುರುತಿಸಿಕೊಳ್ಳುವಂತೆ ಮಾಡಿದಂಥ ಕ್ಷೇತ್ರ. ನೀವು ಆ ಕ್ಷೇತ್ರಕ್ಕೆ ಅವಮಾನಕಾರಿಯಾಗಿ ಮಾತಾಡ್ಬಿಟ್ರೆ ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ದಟ್ ಈಸ್, ಅದು ನಮ್ಮ ಸ್ವಾಭಿಮಾನ ಇರಲಿ. ಇದು ಎಲ್ಲಿ ತನಕ ಹೋಗಿದೆ ಅಂದರೆ, ಬಾಲಿವುಡ್ ನಟಿ ಸಂಸದೆ ಕಂಗನಾ ರಾಣಾವತ್ ಕರ್ನಾಟಕದಲ್ಲಿದ್ದಾರೆ. ಕರಾವಳಿಯ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅವರು. ಇವತ್ತು ಕಟೀಲ್ನಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದರು. ಅವರು ಕೂಡ ಮಾತಾಡಿದರು ನಟ್ಟು ಬೋಲ್ಟಿನ ವಿಷಯಕ್ಕೆ. ನಟ್ಟು ಬೋಲ್ಟಿನ ವಿಷಯಕ್ಕೆ ಕಂಗನಾ ರಾಣಾವತ್ ಕೂಡ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. कलाकार जो हैं, कलाकारों का जो हमारे शास्त्रों में आप देख लीजिए, चाहे वो इंद्र हों या चाहे अर्जुन हों, उन्होंने भी कला की विद्या ली थी. तो कलाकारों के साथ हमेशा ईश्वर होते हैं. कलाकारों की जो है वो देवी सरस्वती होती हैं, देवी होती हैं. तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है, तो कोई ना कोई हमें बचाएंगे, ऐसा नहीं है. देखिए, ಡಿ ಕೆ ಶಿವಕುಮಾರ್ ಅವ್ರದ್ದೇ ವಿಷಯ ಆಗಿರೋದ್ರಿಂದ ಇದಕ್ಕೆ ಕನೆಕ್ಟೆಡ್ ಅಲ್ಲ, ನಟ್ಟು ಬೋಲ್ಟಿಗೆ ಕನೆಕ್ಟೆಡ್ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.